ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರು ನೋಡಿ, ಓಂ ಪ್ರಕಾಶ್ ರಾವ್ ಅಂತೂ 3 ಮದುವೆ ಆಗಿದ್ದಂತೂ ನಿಜ. ಯಾಕೆಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ 3 ವರ್ಷದಿಂದ ತುಂಬ ಚರ್ಚೆ ಆಗಿತ್ತು, ವೈರಲ್ ಆಗಿತ್ತು. ಆದರೆ ಮದುವೆ ಬಗ್ಗೆ ಮಾತ್ರ ಎಲ್ಲೂ ಕೂಡ ಒಂದು ಸುದ್ದಿ ಕೂಡ ಅಂದರೆ ಅವ್ರು ಸ್ವತಃ ಬಂದು ಹೇಳ್ಕೊಳ್ಳಿಲ್ಲ. ಆದರೆ ರೇಖಾದಾಸ್ ಅವರು ಮಾತ್ರ ಮೊದಲನೇ ಪತ್ನಿ ಅಂತ ಕೂಡ ಒಂದು ಕೇಳಿ ಬಂತು. ಈಗ ಅವ್ರ ಮಗಳು ಕೂಡ ನೋಡಿ, ಶ್ರಾವ್ಯ ರಾವ್ ಅಂತ, ಅವ್ರ ಮೊದಲೇ ಹೆಸರು ಸಾತ್ವಿಕ ರಾವ್ ಅಂತ ಇಟ್ಕೊಂಡಿದ್ರು. ಬಟ್ ಈಗ ಶ್ರಾವ್ಯ ರಾವ್ ಅಂತ ಇಟ್ಕೊಂಡು ನೆಕ್ಸ್ಟ್ ಈಗ ಸಿನಿಮಾಗೆ ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡು ಕಾಯ್ತಾ ಇದ್ದಾರಂತೆ. ಆದರೂ ಕೂಡ ಓಂ ಪ್ರಕಾಶ್ ರಾವ್ ಅವರ ಪತ್ನಿ ರೇಖಾದಾಸ್ಗೆ ಕೂಡ ಒಂದು ಮದುವೆಯಾಗಿ ತಾನೇ ಒಪ್ಪಿಸಿ ಕೂಡ ಕೈ ಕೊಟ್ಬಿಟ್ಟಿದ್ರಂತೆ. ಬಟ್ ಆದರೆ ಅದಕ್ಕೆಲ್ಲ ಏನು ಕಾರಣ ಏನಾಗಿತ್ತು ಅಂತ ಕೂಡ ಹಿಂದೆ ಎಲ್ಲ ತಿಳಿಸಿದ್ದೆ. ಆದರೆ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ, ಕಾರಣ ಏನಾಗುತ್ತೆ ನೋಡಿ. ಹಿಂದೆ ಎಲ್ಲ ಮದುವೆಗೆ ಒಪ್ಪಿಸಿ ಮದುವೆ ಆಗ್ತಾರೆ, ಅಪ್ಪ ಅಮ್ಮಂಗಂತಲ್ಲ, ಸ್ವಂತ ಎಲ್ಲ ಸಿನಿಮಾ ಇಂಡಸ್ಟ್ರಿಲಿ ಗೊತ್ತಿರೋ ಥರನೇ ಮದುವೆ ಆಗ್ತಾರೆ. ಆದರೆ ಕೆಲವು ಫೋಟೋಗಳು ಮಾತ್ರ ಸಿಗಲ್ಲ ಅಷ್ಟೇ. ತುಂಬ ಆಲ್ರೆಡಿ ಒಂದು 18-20 ವರ್ಷದಿಂದ ಮುಂದೆಡ್ದಿರ್ತಕ್ಕಂಥ ಮದುವೆ ಇದು. ಆ ಮದುವೆ ಎಲ್ಲೂ ಕೂಡ ಒಂದು ಫೋಟೋಗಳು ಅಷ್ಟು ವೈರಲ್ ಆಗಲ್ಲ. ಯಾಕೆಂದರೆ ಈಗ ನೋಡಿ, ರೇಖಾದಾಸ್ ಅವರ ಒಂದು ಪರಿಸ್ಥಿತಿ ನೀವು ನೋಡ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ವರ್ಷಗಳಿಂದ ಕೆಲಸ ಇಲ್ಲದೆ ಅವರು ಕೂಡ ಏನೋ ಒಂದು ಹೊಟ್ಟೆಪಾಡಿಗೋಸ್ಕರ ಏನೋ ಮಾಡ್ತಾ ಇದ್ದಾರೆ ಕೆಲಸ ಅಷ್ಟೇ. ಅಲ್ಲಿ ಒಂದು ಅವಕಾಶಗಳನ್ನ ಕೇಳಿಕೊಂಡು ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಒಂದು ಪೇಮೆಂಟ್ ಏನೋ ಬರ್ತಕ್ಕಂಥದ್ದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳು ಇನ್ನೊಂದು ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ಸದಾ ಹೀಗೆ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅನ್ಕೋತೀನಿ. ನೋಡಿ, ಓಂ ಪ್ರಕಾಶ್ ರಾವ್ ಅವ್ರದ್ದು ಈಗಾಗಲೇ ನೀವು ಸಿನಿಮಾಗಳನ್ನ ನೋಡ್ತಾ ಇರ್ತೀರ. ಅವ್ರದ್ದೆಲ್ಲ ತುಂಬ ಹಿಂದೆ ಹಳೆ ಸಿನಿಮಾಗಳೆಲ್ಲ ನಾನು ಅಪ್ಡೇಟ್ ಮಾಡಿದ್ದೆ. ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅವರು, ಏನೇನು ಸಿನಿಮಾಗಳನ್ನ ಕೊಟ್ಟರು ಇಂಡಸ್ಟ್ರಿಗೆ, ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟೆಲ್ಲ ಬೆಳವಣಿಗೆಯನ್ನು ತಂದರು ಅವರಿಂದ. ಹಿಂದೆ ಎಲ್ಲ ತುಂಬ ಸಿನಿಮಾಗಳನ್ನ ಕೂಡ ಅವರಿಂದ ನೋವಾಗಿದೆ, ಆದರೂ ಕೂಡ ಫ್ಲಾಪ್ ಕೂಡ ಆಗಿದೆ. ಫ್ಲಾಪ್ ಅಂತಂದರೆ ಸಿನಿಮಾಗಳಲ್ಲಿ ಫ್ಲಾಪ್ ಆಗೋದಂಥದ್ದು, ಹಿಟ್ಟಾಗೋಂಥದ್ದು ಎಲ್ಲ ಕಾಮನ್ನೇ. ಆದರೆ ಇಲ್ಲಿ ಫ್ಲಾಪ್ ಬರಲ್ಲ. ಮೂವಿ ಎಷ್ಟು ಹಿಟ್ಟಾಯಿತು. ಮತ್ತು ಲಾಸ್ಟ್ ಟೈಮ್ ಕೂಡ ಅಜಯ್ ರಾವ್ ಅವರ ಒಂದು ಇದ್ದಾಕಂಡ ಮೂವಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದರು ಓಂ ಪ್ರಕಾಶ್ ರಾವ್ ಅವರು. ಈಗ ಅವ್ರ ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಬಂದು ಅವ್ರ ಮಗಳು ನೆಕ್ಸ್ಟ್ ಈಗ ಏನು ಮಾಡ್ತಾಯಿದ್ದಾರೆ ನೆಕ್ಸ್ಟು ನೋಡಿ. ಓಂ ಪ್ರಕಾಶ್ ರಾವ್ ಮಗಳ ಬಗ್ಗೆ ಹಿಂದೆ ಎಲ್ಲ ಹೇಳ್ಕೊಂಡಿದ್ರು ಒಂದು 3 ಇಯರ್ಸ್ ಬ್ಯಾಕೆಲ್ಲೇ. ನನ್ನ ಮಗಳನ್ನ ನಾನು ಗ್ಲಾಮರಸ್ ಆಗಿ ಎಲ್ಲೂ ತೋರಿಸಲ್ಲ, ಯಾಕೆಂದರೆ ಗ್ಲಾಮರಸ್ಗೆ ಅವಳು ಸೆಟ್ ಆಗಲ್ಲ. ಎಲ್ಲೇ ಒಂದು ನಮ್ಮ ಇಂಡಸ್ಟ್ರಿಗೆ ಅಂತ ಮಾತ್ರ ಅಲ್ಲ, ಗ್ಲಾಮರಸ್ಸು ಸೀನು ಯಾವುದೇ ಒಂದು ನಡೀಲಿ, ಒಂದು ಸೀರಿಯಲಲ್ಲಾಗಲಿ ನಾವು ಗ್ಲಾಮರಸ್ ಆಗಿ ಅವಳನ್ನ ಎಲ್ಲೂ ತೋರಿಸಲ್ಲ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ರು ಓಂ ಪ್ರಕಾಶ್ ರಾವ್ ಅವಾಗಲೇ. ಆದರೂ ಕೂಡ ಈಗ ನೋಡಿ, ಹಿಂದೆ ಡಿವೋರ್ಸ್ ಕೂಡ ಆಗಿತ್ತು ಪತ್ನಿಗಳ ಜೊತೆ, ರೇಖಾದಾಸ್ ಅವ್ರ ಜೊತೆ. ಬಟ್ ಈಗ ಮಗಳ ಜೊತೆ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ. ಅಂದರೆ ಮಗಳ ಜೊತೆ ಮಗಳ ಮೇಲಿನ ಒಂದು ಪ್ರೀತಿ ಕಡಿಮೆನೇ ಆಗಿಲ್ಲ ಅಂತ ಹೇಳ್ಬೋದು. ಅಂದರೆ ಹೋಗ್ತಾ ಆಗಿದ್ರೆ ಮಗಳನ್ನು ಕೂಡ ಒಂದು ದೊಡ್ಡ ಲೆವೆಲ್ಗೆ ತೊಗೊಂಡು ಹೋಗ್ತಾಯಿರ ಸಿನಿಮಾ ಇಂಡಸ್ಟ್ರಿಲಿ ಅಂತ ಹೇಳ್ಬೋದು. ಯಾಕೆಂದರೆ ಏನಾಗುತ್ತೆ ಮುಂದೆ ಅಂತ ಕಾದು ನೋಡಬೇಕು ಸ್ನೇಹಿತರೆ. ಮಗಳು ಶ್ರಾವ್ಯ ರಾವ್ ಅಂತ ನಾವು ಏನು ಕರಿತೀವಿ, ಓಂ ಪ್ರಕಾಶ್ ರಾವ್ ಅವರ ಮಗಳು, ಸದ್ಯಕ್ಕಂತೂ ಈಗ ಸಿನಿಮಾದಲ್ಲಂತೂ ಕಟ್ಟೆ ಅನ್ನೋ ಸಿನಿಮಾದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಒಂದು ದೊಡ್ಡ ಸಿನಿಮಾ ಇಂಡಸ್ಟ್ರಿಗೆ ಈಗ ಎಂಟ್ರಿ ಕೊಟ್ಟು ನೆಕ್ಸ್ಟು ದೊಡ್ಡ ನಟಿ ಆಗಬೇಕು ಅಂತ ಬರ್ತಾ ಇದ್ದಾರೆ ಈಗ ಶ್ರಾವ್ಯ ರಾವ್ ಅವರು. ಆದರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ. ಯಾಕೆ ಅಂತಂದರೆ ಇನ್ನೊಂದೇನಂತಂದರೆ ರೇಖಾದಾಸ್ ಅವ್ರ ಮಗಳು ಕೂಡ ಯಾಕೆಂತಂದರೆ ಇವರ ಪತ್ನಿ ಹಿಂದೆ ಎಲ್ಲ ಏನೋ ಒಂದು ಅವರ ಒಂದು ಡಿವೋರ್ಸ್ ಹಾಕಿದ ಒಂದು ರೀತಿಯಾಗಲಿ ಇನ್ನೊಂದೇ ಆಗಲಿ, ಅದೆಲ್ಲ ಬೇರೆ ಪರ್ಸ್ನಲ್ ವಿಷಯ ಇರ್ಬೋದು. ಬಟ್ ಅದನ್ನೆಲ್ಲ ಹಿಂದೆ ಎಲ್ಲ ಬಿಡಿಸಿ ಹೇಳಿದೆ ನಿಮಗೆ ಹಿಂದೇನು ಎಷ್ಟೋ ವಿಡಿಯೋದಲ್ಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಒಂದು ನೋಡಿ, ಅವರ ಮಕ್ಕಳು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ಒಬ್ಬ ದೊಡ್ಡ ನಟಿಯಾಗಿ ಬರಬೇಕು ಅನ್ನೋದು ಅವರ ಅಪ್ಪಂದಿರೋ ಕೂಡ ಕನಸಾಗಿರುತ್ತೆ. ಎಲ್ಲರದ್ದು ಅಷ್ಟೇ, ಅಮ್ಮಂದು ಅಪ್ಪಂದು ಎಲ್ಲರದ್ದು ಕೂಡ ಕನಸಾಗಿರುತ್ತೆ, ಇವ್ರದ್ದು ಮಾತ್ರ ಆಗಿರಲ್ಲ. ಹೀಗಾಗಿ ಏನಂತಂದರೆ ಸಿನಿಮಾ ಅಂತಂದರೆ ಒಂದು ಬಾರಿಗೆ ಮಾಡುವಂಥದ್ದಲ್ಲ, ಒಂದು ಸಾರಿ ಏನೋ ಒಂದು ಹಿಟ್ಟಾಗ್ಬಿಡೋಂಥದ್ದಲ್ಲ. ಹೋಗ್ತಾ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ. ಯಾಕೆಂತಂದರೆ ಸಿನಿಮಾ ಎಷ್ಟೋ ಬಾರಿ ಕೆಲವು ಬಾರಿ ಫ್ಲಾಪ್ ಕೂಡ ಆಗುತ್ತೆ, ಎಷ್ಟೋ ಬಾರಿ ಹಿಟ್ಟಾಗುತ್ತೆ. ನಾವು ನೋಡ್ತಾ ಇರ್ತೀವಿ ಸಿನಿಮಾ ಅಂದರೆ. ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಲಿ ಇದೆಲ್ಲ ಬೆಳೀತಕ್ಕಂಥದ್ದು ಕಾಮನ್ನೇ. ನಾವು ಸಿನಿಮಾನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತಕ್ಕಂಥದ್ದು ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಎಷ್ಟೋ ಜನ ಸಿನಿಮಾವನ್ನು ಮೊದಲು ಮಾಡ್ತಾರೆ, ಎಷ್ಟೋ ಜನ ನಟಿ ಆಗ್ತಾರೆ, ನಟಿ ಆಗಿಬಿಟ್ಟು ಬಿಟ್ಟೇ ಬಿಡ್ತಾರೆ. ಅದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯನೇ. ನೋಡಿ, ಯಾಕೆ ಬಿಟ್ಬಿಡ್ತಾರೆ ಅಂತಕ್ಕಂಥದ್ದು ಎಷ್ಟೋ ಜನ ಗೊತ್ತೇ ಇಲ್ಲ. ನೋಡಿ, ಅವರು ಮಗಳು ಕೂಡ ಈಗ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಸಿನಿಮಾವನ್ನು ಈಗ ಕಂಟಿನ್ಯೂ ಮಾಡ್ತಾರೋ ಅಕಸ್ಮಾತು ನೋಡಿ, ರೇಖಾದಾಸ್ ಅವರು ಕೂಡ ಅವ್ರ ತಾಯಿ ನೀವು ನೋಡಿರ್ತೀರ, ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಕಷ್ಟವನ್ನು ಅನುಭವಿಸಿ ಈಗಲೂ ಕೂಡ ಒಂದು ಅವಕಾಶ ಇಲ್ಲದೆ ಅಲಿತಾ ಇದ್ದಾರೆ. ಬಟ್ ಆದರೂ ಕೂಡ ಅವ್ರ ಮಗಳಿಗೂ ಕೂಡ ಇದೇ ಪಾಠವನ್ನು ಹೇಳ್ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಲಿ ನಾವು ಕಲಿಬೇಕಾದಂಥ ಪಾಠಗಳು ತುಂಬ ಇರುತ್ತೆ, ಬಟ್ ಇದೊಂದೇ ಇರಲ್ಲ. ಸಿನಿಮಾದ ಬಗ್ಗೆ ಒಂದು ಸಿನಿಮಾವನ್ನು ನಟಿಯಾಗಿ ಹೇಗೆ ನಟಿಸಬೇಕು ನಾವು, ಮತ್ತು ನಿರ್ದೇಶಕರ ಹತ್ರ ಹೇಗಿರಬೇಕು, ಮತ್ತು ನಾವು ಒಂದು ಸಿನಿಮಾದಲ್ಲಿ ಆಯ್ಕೆ ಮಾಡ್ಕೋಬೇಕಾದ್ರೆ ಅದು ಯಾರೇ ಆಗಲಿ ಯಾವ್ಯಾವ ಸೀನ್ಗಳನ್ನು ನಾವು ಮಾಡಬೇಕು, ಯಾವ್ಯಾವ ನಟರ ಜೊತೆ ಹೇಗಿರಬೇಕು
ಒಂದು ಬಿಹೇವಿಯರ್ ವರ್ತನೆಯನ್ನು ಕೂಡ ಅವ್ರ ತಾಯಿ ಕೂಡ ಕಲಿಸಿದ್ದಾರೆ ಆಗಲೇ. ಯಾಕೆಂದರೆ ಇದೇನು ಹೊಸದಾಗಿ ಹೇಳುವಂಥದ್ದೇನಿಲ್ಲ. ಆಲ್ಮೋಸ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರ ತಂದೆ ತಾಯಿ ಇದ್ದಾರೆ ಅಂತಂದರೆ ಮಗಳಿಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ನೋಡಿ, ನಟಿ ಈಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ನಟಿಯಾಗಿ, ಇವ್ರ ಮಕ್ಕಳು ಅಂತಂದರೆ ಎಲ್ಲರೂ ಕೂಡ ಒಂದು ಖುಷಿ ವಿಚಾರನೇ. ಯಾಕೆಂತಂದರೆ ಸಿನಿಮಾದವ್ರನ್ನ ನಟ ನಟಿಯರ ಮಕ್ಕಳು ಸಿನಿಮಾದೇ ಮಾಡತಕ್ಕಂಥದ್ದು. ಈಗ ನೋಡಿ, ರೈತನ ಮಗ ರೈತನೇ ಆಗೋದು, ಕುರಿ ಕಾಯೋ ಮಗ ಕುರಿ ಕಾಯೋ, ನೆಕ್ಸ್ಟು ಕುರಿನೇ ಮೇಯಿಸೋದು ನೆಕ್ಸ್ಟು. ಅದೇ ರೀತಿ ಒಬ್ಬ ನಮ್ಮ ಹಳ್ಳಿ ಕಡೆನೂ ನೀವು ನೋಡಿರ್ತೀರ, ಅವರವರ ತಂದೆದಿರು ಏನು ಕೆಲಸ ಕಲಿಸಿರ್ತಾರೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಈಗ ನೋಡಿ, ತಂದೆ ಮಗಳು ಈಗ ಪಾತ್ರ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ತಂದೆ ಕೂಡ ಏನಂತ ಹೇಳ್ಕೊಂಡಿದ್ದಾರೆ ಅಂದರೆ, ನಮ್ಮ ಮಗಳನ್ನ ನಾನು ಯಾವತ್ತೂ ತುಂಬ ಎಂಬಷನ್ ರೀತಿ ಎಲ್ಲೂ ನೋಡಿಲ್ಲ, ತುಂಬ ಪ್ರೀತಿಯಿಂದನೇ ಬೆಳೆಸಿದ್ದೀನಿ. ಬರ್ತಾ ಇದ್ದಾಳೆ ಇಂಡಸ್ಟ್ರಿಗಂತೂ, ಬರ್ತಾ ಇದ್ದಾರೆ, ಎಂಟ್ರಿ ಕೊಡ್ತಾ ಇದ್ದಾರೆ. ಆದರೆ ಎಂಟ್ರಿ ಕೊಡೋದು ಮೇನ್ ಅಲ್ಲ, ಅಲ್ಲಿ ಅವಳನ್ನು ಕೂಡ ಒಂದು ದೊಡ್ಡ ಹೀರೋಯಿನ್ ಮಾಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಬೇಕು ಸ್ನೇಹಿತರೆ. ಮತ್ತು ಹುಚ್ಚಾಟು ಮತ್ತು ಕಲಾಸಿಪಳ್ಳಿ 2 ಎಲ್ಲ, ಹುಚ್ಚಾಟು ಆಲ್ರೆಡಿ ಬಂದಿದೆ, ಕಲಾಸಿಪಳ್ಳಿ 2 ಮತ್ತು ಡಕೋಟಾ ಎಕ್ಸ್ಪ್ರೆಸ್ 2 ಅಂತೆಲ್ಲ ಬರುತ್ತಂತೆ ಸಿನಿಮಾ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ, ಅವನಿಯಾನ ಒಂದು ಚಾನಲಲ್ಲಿ ಕೂಡ ಹೇಳ್ಕೊಂಡಿದ್ರು ಕಲಾಸಿಪಳ್ಳಿ 2 ಬಗ್ಗೆ. ಯಾಕೆಂತಂದರೆ ಏನಂತ ಹೇಳಿದರು ಅಂತಂದರೆ, ನೋಡಿ, ಡಕೋಟಾ ಎಕ್ಸ್ಪ್ರೆಸ್ ಅಂತೂ ಹೇಳುವಾಗ ಒಂದು ಅಂದರೆ ಕಾಮಿಡಿ ಸಿನಿಮಾ ಅದು, ನೀವು ನೋಡಿರ್ಬೋದು ಡಕೋಟಾ ಎಕ್ಸ್ಪ್ರೆಸ್ಸು. ಮತ್ತೆ ಸಿನಿಮಾ ಬರುತ್ತೆ ಅದು. ಆದರೆ ತೋತಾಪುರಿ ಸಿನಿಮಾ ಕಾಮಿಡಿ ಸಿನಿಮಾ ಮತ್ತು ಡಬಲ್ ಮೀನಿಂಗ್ ಆಯ್ತಲ್ಲ, ತುಂಬ ಡಬಲ್ ಮೀನಿಂಗ್ ಸಿನಿಮಾ ಆದ್ರಿಂದ ಇದು ಯಾಕೆ ಈ ರೀತಿ ಮಾಡಿದ್ರು ಅಂತ ಕೂಡ ಒಂದು ರೀತಿ ಹೇಳ್ಕೊಂಡಿದ್ರು. ಆದರೂ ಕೂಡ ನೀವು ಏನಂತಂದರೆ, ಅವ್ರ ಮಗಳ ಬಗ್ಗೆ ಇಲ್ಲಿ ಸಿನಿಮಾದಲ್ಲಿ ಎಷ್ಟೋ ಜನ ನಿರ್ದೇಶಕರಿಗೆ ಅನ್ನಿಸ್ಬೋದು, ಇವ್ರ ಮಗಳು ಓಂ ಪ್ರಕಾಶ್ ರಾವ್ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಲಿ ಇಂಥ ಅವಕಾಶ ಎಲ್ಲೂ ಸಿಗಲ್ಲ, ಎಲ್ರಿಗೂ ಕೂಡ ಅಷ್ಟೇ. ಸಿನಿಮಾ ಅಂತ ಬಂದಮೇಲೆ ಅಲ್ಲಿ ಒಂದು ನಟನೆ ಆಗಲಿ ಏನೇ ಆಗಲಿ ಆ ಥರ ಇರಲ್ಲ. ಅಲ್ಲಿ ಎಲ್ಲ ಕೂಡ A to Z ಕಲ್ತಿರ್ಬೇಕಾಗುತ್ತೆ. ನೋಡಿ, ಒಂದು ಡ್ಯಾನ್ಸಿಂಗ್ ಆಗಲಿ, ಒಂದು ಏನಾದರೂ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ, ಎಲ್ಲ ಥರದ್ದು ಒಂದು ಡ್ರೈವಿಂಗ್ ಆಗಲಿ ಬರಬೇಕು. ಇಲ್ಲ ಅಂತಂದರೆ ಸಿನಿಮಾ ಇಂಡಸ್ಟ್ರಿಲಿ ನಟನೆ ಮಾಡ್ತಕ್ಕಂಥದ್ದು, ಒಂದು ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದು ವೆರಿ ಈಸಿ, ಈ ಆ್ಯಕ್ಟಿಂಗ್ ಸಿನಿಮಾ ಫೀಲ್ಡ್ಗೆ ನಾವು ಹೊಂಟೋಗ್ಬಿಡೋಣ ಏನೇನೋ ಅಂದ್ಕೊಂಡು ಕನಸುಗಳನ್ನ ಇಟ್ಕೊಂಡು ಬರ್ತಾರೆ. ಅವರ ಒಂದು ಲೈಫನ್ನೇ ಹಾಳು ಮಾಡ್ಕೋತಾರೆ. ಎಷ್ಟೋ ಜನ ಹಾಗೇನೇ ಆಗಿರೋದು. ಈಗ ನೋಡಿ, ಕನ್ನಡ ಇಂಡಸ್ಟ್ರಿಯಲ್ಲಂತೂ ಅವ್ರಿಗೆ 1-2 ಸೀನ್ ಬಂದುಬಿಟ್ರೆ ಒಂದು ಲಕ್ಷಣ ಇದ್ದರೆ ಕಾಣಲ್ಲ. ಎಲ್ಲ ಥರದ ಒಂದು ಲಕ್ಷಣ ಇರಬೇಕು ಅವ್ರಿಗೆ. ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಎಲ್ಲ ಥರದ್ದು ಒಂದು ನಮಗೆ ಅನುಭವ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು. ಅನುಭವ ಇಲ್ಲಿಲ್ಲ ಅಂತಂದರೆ ಅದು ಸಿನಿಮಾ ಅನ್ಸ್ಕೊಳ್ಳೋದೇ ಇಲ್ಲ. ನೋಡಿ, ರೇಖಾ ದಾಸ್ ಅವರು ಕೂಡ ಹಳೆ ಸಿನಿಮಾಗಳೆಲ್ಲ ನೀವು ನೋಡಿರ್ತೀರ. ಅವ್ರ ಹಳೆ ಸಿನಿಮಾಗಳು ಸಾಕಷ್ಟು ತುಂಬ ಇದೆ. ಸಾಧು ಕೋಕಿಲ್ ಅವರು ಅಂತಲ್ಲ, ಇಂದಿನ ಹಿರಿಯ ನಟರ ಜೊತೆ ಎಲ್ಲ ತುಂಬ ಅವರ ಒಂದು ಪತ್ನಿಯರ ಒಂದು ಪಾರ್ಟ್ ಏನಿರುತ್ತೆ ಆ ಥರದ ಪಾತ್ರಗಳಲ್ಲಿ ತುಂಬ ಮಾಡಿದ್ದಾರೆ. ನೋಡಿ, ಅಂಥ ಸೀನ್ಗಳೆಲ್ಲ ತುಂಬ ಬರುತ್ತೆ ಅವ್ರಿಗೆ. ಅಂಥ ಸೀನ್ಗಳು ಕೂಡ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಸೀನನ್ನು ಮಾಡಬೇಕಾಗುತ್ತೆ. ಅಂಥ ನಾಚಿಕೆ ಆಗಲಿ, ಒಂದು ಏನಾದರೂ ಮುನ್ಸ್ಕೊಳ್ಳೋದೇ ಆಗಲಿ, ನಿರ್ದೇಶಕರ ಜೊತೆ ಮಾತಾಡದೇ ಇರೋದಾಗಲಿ, ಏನಾದರೂ ನೋಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇರೋವಂಥ ಒಂದು ವಿಷಯಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು. ನೋಡಿ, ಸ್ವತಃ ಈಗ ಓಂ ಪ್ರಕಾಶ್ ರಾವ್ ಮಗಳು ಕೂಡ ಈಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನೆಕ್ಸ್ಟು ಅವರ ತಂದೆ ಕೂಡ ಓಂ ಪ್ರಕಾಶ್ ರಾವ್ ಹೇಳ್ಕೊಂಡಿದ್ದಾರೆ, ಸಿನಿಮಾ ಇಂಡಸ್ಟ್ರಿಗೆ ಕರೆದು ಅವಳನ್ನ ಒಂದು ದೊಡ್ಡ ಹೀರೋಯಿನ್ ಮಾಡಬೇಕು ಅಂತೆಲ್ಲ ಹೇಳ್ಕೊಂಡಿದ್ದಾರಲ್ಲ, ತುಂಬ ಖುಷಿ ವಿಚಾರನೇ. ಕಾದು ನೋಡಬೇಕು ಸ್ನೇಹಿತರೆ. ಮುಂದೆ ಓಂ ಪ್ರಕಾಶ್ ರಾವ್ ಮಗಳ ಏನೇನೆಲ್ಲ ಗುರಿ ಇಟ್ಕೊಂಡು ಬರ್ತಾರೆ, ಎಷ್ಟೆಷ್ಟೆಲ್ಲ ಸಿನಿಮಾಗಳನ್ನ ಮಾಡ್ತಾರೆ, ಮುಂದೆ ಯಾವ್ಯಾವ ಸಿನಿಮಾ ಮಾಡ್ತಾರೆ, ಯಾವ್ಯಾವ ನಾಯಕ ನಟ ಜೊತೆ ಅಭಿನಯ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟು ಕಾದು ನೋಡಬೇಕು. ಯಾರ್ಯಾರ ಜೊತೆಗೆ ಹೀರೋಯಿನ್ ಆಗಿ ಬರ್ತಾರೆ, ಅವ್ರ ಹೀರೋಗೆ ನೆಕ್ಸ್ಟ್ ಹೀರೋಯಿನ್ ಆಗಿ ಎಷ್ಟೆಷ್ಟು ಪಾತ್ರವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು.